ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ಗೆ ಸೌತ್ ಆಫ್ರಿಕಾದ ಮಾಜಿ ಆಟಗಾರರಾದ ಡಿವಿಲಿಯರ್ಸ್ ಮತ್ತು ಫ್ಲಾಪ್ ಡುಪ್ಲೆಸಿ ಅವರು ಅವರ ಫೇವರೇಟ್ ತಂಡ ಅಂತಂದರೆ ಈ ತಂಡ ಗೆಲ್ಲಬೇಕು ಅಂತ ಅವರೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು, ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಮಗೆ ಈ ತಂಡ ಫೈನಲ್ ಗೆದ್ದರೆ ತುಂಬಾ ಖುಷಿ ಇರುತ್ತೆ ಅನ್ನೋದ್ರ ಬಗ್ಗೆ AB ಡಿವಿಲಿಯರ್ಸ್ ಮತ್ತು ಫ್ಲಾಪ್ ಡುಪ್ಲೆಸಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ ಮಾಜಿ ಆಟಗಾರರಾದ ಡಿವಿಲಿಯರ್ಸ್ ಮತ್ತು ಡುಪ್ಲೆಸಿ ಅವರು ಎಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದಷ್ಟು ಬೇಗ 4,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಪಟಪಟನ್ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಪ್ರಕಾರ ಯಾವ ತಂಡ ಕಪ್ ಹೊಡಿಬೇಕು ICC ಚಾಂಪಿಯನ್ಸ್ ಟ್ರೋಫಿ 2025 ಯಾವ ತಂಡ ಕಪ್ ಹೊಡಬೇಕು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಭಾರತ ತಂಡ ಈಗಲೇ ಇಲ್ಲಿ 4 ಪಂದ್ಯ ಆಲ್ರೆಡಿ ಗೆದ್ದಿದೆ ಅಂತ ಹೇಳಬೇಕು, ಮತ್ತು 1 ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಕೂಡ ಗೆದ್ದಿದೆ ಅಂತ ಹೇಳಬೇಕು. ನ್ಯೂಜಿಲೆಂಡ್ ಸೋತಿರೋದು ಕೂಡ ನಮ್ಮ ಮೇಲೆ ಬಿಟ್ಟು ಇನ್ಯಾವ ತಂಡ ಮೇಲೆ ಸೋತಿಲ್ಲ ಅಂತ ಹೇಳಬೇಕು. ಈಗ ಅವರು ಕೂಡ ಸೇಡ್ನ ತೀರಿಸ್ಕೋಬೇಕು, ಭಾರತ ತಂಡ ವಿರುದ್ಧ ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳಬೇಕು. ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು, ಅವರು ಕೂಡ ಔಟ್ ಆದರು. ಆದರೆ ಫೈನಲ್ ಮ್ಯಾಚಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟು ಸೆಂಚುರಿ ಮಾಡಿ ನಮ್ಮ ಕಿಂಗ್ ಕೊಹ್ಲಿ ಅಂತ ಬಯಸೋಣ. ಡುಪ್ಲೆಸಿ ಅವರು ಮತ್ತು AB ಡಿವಿಲಿಯರ್ಸ್ ಅಂತ ಹೇಳಿದ್ರಪ್ಪ ಅಂದರೆ ಮೊದಲು ಡುಪ್ಲೆಸಿ ವಿಚಾರಕ್ಕೆ ಹೋಗ್ತೀನಿ. ಡುಪ್ಲೆಸಿ ಅವರು ಹೇಳಿದ್ರು, ನಮಗೆ ಭಾರತ ತಂಡ ಗೆದ್ರೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನಾವು ಭಾರತದಲ್ಲಿ ಸುಮಾರಷ್ಟು IPL ಆಡಿದ್ವಿ ಮತ್ತು ಅಲ್ಲಿದ್ದಂಥ ಫ್ಯಾನ್ಸ್ಗಳಾಗಿರ್ಬೋದು, ಅಲ್ಲಿದ್ದಂಥ ಪ್ಲೇಯರ್ಸ್ಗಳಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ಗಳಿಗೆ ಮತ್ತು ಸೌತ್ ಆಫ್ರಿಕಾ ಫ್ಯಾನ್ಸ್ಗಳಿಗೆ, ಮತ್ತು ಫ್ಯಾನ್ಸ್ಗಳು ಕೂಡ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟ್ಸ್ಗೆ. ಆ ಕಾರಣ ನಿಮಗೆ ಭಾರತ ತಂಡ ಗೆದ್ರೆ ತುಂಬಾ ಖುಷಿ ಆಗುತ್ತೆ ನ್ಯೂಜಿಲೆಂಡ್ ಮೇಲೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಮತ್ತು ಡಿವಿಲಿಯರ್ಸ್ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು, ನನಗೆ ಭಾರತ ತಂಡ ಗೆದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು, ಯಾಕಂದರೆ ನಾನು ಭಾರತದ IPL ಆಡಿದ್ದೀನಿ ಮತ್ತು ಅವರ ಋಣದಲ್ಲೇ ಇದ್ದೀನಿ ಅಂತ ಹೇಳಬೇಕು. ಅವರು ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ಅಲ್ಲಿದ್ದಂಥ ಫ್ಯಾನ್ಸ್ಗಳು ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ಮತ್ತು ಅಲ್ಲಿಂದ ಕ್ರಿಕೆಟ್ಗೆ ತುಂಬಾ ಪ್ರೀತಿ ಕೊಡ್ತಾರೆ ನನ್ನ ಫ್ಯಾನ್ಸ್ಗಳು. ಮತ್ತು ಅವರು ಟ್ರೋಫಿ ಥರ ನೋಡೋದ ದೇವ್ರ ಥರ ನೋಡ್ತಾರೆ ಅಂತ ಹೇಳಬೇಕು. ಬೇರೆ ಥರ ಅವರು ಆಡ್ಸೋಕೆ ಹೋಗೋದಿಲ್ಲ, ಮತ್ತು ಅವರ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟರ್ಸ್ಗೆ. ಆ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾ ಗೆಲ್ಲಬೇಕು ಕಪ್ ಅಂತ ಹೇಳಿದ್ರು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್